ಸೋಯಾ ಚಾಂಕ್ಸು ನೆನೆಸಿದ್ದೀನಿ. ಸೋಯಾ ಚಾಂಕ್ಸಲ್ಲಿ ಏನಾದರೂ ಮಾಡೋಣ ಅಂತ. ಇದ್ರ ಒಳಗಡೆ ಎಲ್ಲ ಹುಳ ಇರುತ್ತಂತೆ, ನೋಡಬೇಕು, ಟೆಸ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಸೋಮವಾರದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಸೋಯಾ ಚಾಂಕ್ಸ್ದು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೋಯಾ ಚಾಂಕ್ಸ್ ನೀರಲ್ಲಿ ನೆನೆಸ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಇಕ್ಕಿದ್ದೀನಿ. ಇದು ಮಾಂಸಕ್ಕಿಂತ ತುಂಬ ಶಕ್ತಿ ಕೊಡುತ್ತೆ. ನಾನ್ ವೆಜ್ ಅದರಲ್ಲಿಗಿಂತ ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನ್ ವೆಜ್ ತಿನ್ನದೇ ಇರೋರು ಸೋಯಾ ಚಾಂಕ್ಸು ತಿಂತಾರೆ. ಮತ್ತು ಕೆಲವೊಂದು ಬ್ರ್ಯಾಂಡ್ಗಳು ಚೆನ್ನಾಗಿರಲ್ಲ. ನೀವು ನೆನೆಸ್ಬಿಟ್ಟು ಈ ಥರ ಒಳಗಡೆ ಚೆಕ್ ಮಾಡಬೇಕಾಗತ್ತೆ. ಕೆಲವೊಂದು ಸರಿ ಇದರಲ್ಲಿ ಹುಳುಗಳಿರುತ್ತೆ. ನಾನು ಚೆಕ್ ಮಾಡಿದೆ, ಇದರಲ್ಲಿ ಯಾವುದೂ ಇರಲಿಲ್ಲ. ಒಳ್ಳೆ ಬ್ರ್ಯಾಂಡ್ ತೆಗೆದುಕೊಂಡ್ರೂ ಇರುತ್ತೆ, ನೋಡಿ ಮಾಡಿ ತೆಗೆದುಕೊಬೇಕು. ಇದು ಹೆಲ್ತಿ. ವಾರಕ್ಕೆ 2 ಸಾರಿನಾದರೂ ತಿನ್ಬೋದು. ಎಲ್ಲ ಥರನೂ ಮಾಡ್ಕೊಬೋದು. ಬಿರಿಯಾನಿ ಒಂಥರ, ಸಾಂಬಾರು, ಕೈಮಾ, ಕಬಾಬು ಎಲ್ಲ ಥರನೂ ಮಾಡ್ಬೋದು. ಇದನ್ನು ನಾನ್ ವೆಜ್ ಥರನೇ ಇರುತ್ತೆ ಟೇಸ್ಟ್ ಕೂಡ. ಬನ್ನಿ ಮಾಡೋಣ. ಶ್ರಾವಣ ಶನಿವಾರ, ಕಾರ್ತಿಕ್ ಸೋಮವಾರ ಎಲ್ಲ ಬರುತ್ತೆ. ಅವಾಗ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಆ ಟೈಮಲ್ಲಿ ಇದನ್ನು ಬಳಸ್ಕೊಬೋದು. ನಾನ್ ವೆಜ್ ತಿನ್ನದೇ ಇರೋರು ಬಳಸ್ಕೊಳ್ಳಿ. ನಾನ್ ವೆಜ್ಗಿಂತ ತುಂಬ ಪ್ರೋಟೀನ್ ಸಿಗುತ್ತೆ. ಅಡುಗೆ ಎಲ್ಲ ಆಯಿತು. ಬನ್ನಿ ಆ ಎಕ್ಸಸೈಸ್ ತೋರಿಸ್ತೀನಿ. ಡಯಾಬಿಟಿಕ್ ರಿವರ್ಸ್ ಹಾಕೋ ಎಕ್ಸಸೈಸ್. ಅದು ಹೆಂಗೆ ಅಂದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡೋವಂಥದ್ದು. ಈ ಕೈಯಲ್ಲಿ ಆಗದೆ ಇರೋರು ಎಲ್ಲ ಇರ್ತಾರೆ. ವಾಕಿಂಗ್ ಮಾಡೋಕ್ಕಾಗಲ್ಲ, ಯೋಗ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಇಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಬೆನಿಫಿಟ್ ಕೊಡುತ್ತೆ. ಈ ಎಕ್ಸಸೈಸ್ ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ನಾವು 7 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಂಡು ಮತ್ತೆ ಶುರು ಮಾಡಬೇಕಾಗುತ್ತೆ. 1 ಅವರ್ ಅಥವಾ 2 ಅವರ್ ಮಾಡಬೇಕಾಗುತ್ತೆ ದಿನಕ್ಕೆ. ಇದು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಲ್ವಾ, ಅವ್ರ ಕೈಯಲ್ಲಿ ವಾಕ್ ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫಸ್ಟು ಅಲ್ಲಿ ಪೇಯ್ನ್ ಬರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಪೇಯ್ನ್ ಬರುತ್ತೆ ಅಂತ ಬಿಡೋಕ್ಕೆ ಹೋಗಬೇಡಿ. ಒಂದು ಚೂರೇ ಜಾಸ್ತಿ ಮಾಡ್ಕೊಂಡು ಹೋಗಿ. ಈ ಥರ ಒಂದು ಚೇರಲ್ಲಿ ಕಂಫರ್ಟಾಗಿ ಕೂತ್ಕೊಳ್ಳಿ. 2 ಲೆಗ್ಗು ಹಿಂಗೆ ಇಟ್ಕೊಳ್ಳಿ. ಇನ್ನೂ ಒಂದೇ ಒಂದು ತೋರಿಸ್ತೀನಿ, ಸರಿಯಾಗಿ ಕಾಣಿಸುತ್ತೆ. ಇಮ್ಮಡಿ ಎತ್ತಬೇಕು. ಬ್ಯಾಕ್ ಸೈಡ್ ಇದೆ ಅಲ್ವಾ, ಇದು ಈ ಥರ. ಸೆವೆನ್ ಮಿನಿಟ್ಸ್ ಮಾಡಿ ಒಂದು 5 ಮಿನಿಟ್ಸ್ ರೆಸ್ಟ್ ತಗೊಳ್ಳಿ. ಮತ್ತೆ 7 ಮಿನಿಟ್ಸ್ ಮಾಡಿ 5 ಮಿನಿಟ್ಸ್ ರೆಸ್ಟ್ ತಗೊಳ್ಳಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ. ಹೋಗ್ತಾ ಆಮೇಲೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡೈಲಿ 1 ಅವರ್ 2 ಅವರ್ ಮಾಡಿ. ನಿಂತ್ಕೊಂಡು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಎಲ್ಲರೂ ಮಾಡ್ಬೋದು, ಸೀನಿಯರ್ ಸಿಟಿಸನ್ ಅಂತಲ್ಲ, ವಯಸ್ಸಾಗಿರೋರೆ ಅಂತ ಏನಲ್ಲ, ಎಲ್ಲರೂ ಮಾಡ್ಬೋದು. ಬಟ್ ಕೈಯಲ್ಲಾಗೋರು ವಾಕಿಂಗ್ ಹೋದರೆ ಇದಕ್ಕಿಂತ ಬೆಸ್ಟಾಗಿರುತ್ತೆ. ಆಗದೆ ಇರೋರು ಈ ಥರ ಮಾಡ್ಕೊಳ್ಬೋದು. ಈ ಥರ ಗೋಡೆಗೆ ನಿಂತ್ಕೊಳ್ಳಿ. ಈ ಥರ ಗೋಡೆ ಸಪೋರ್ಟ್ ತಗೊಳ್ಳಿ. ನಿಂತ್ಕೊಳ್ಳೋಕ್ಕೆ ಆಗದೆ ಇರೋರು
ಈ ಬರೀ ಸೇಮ್ ಕೂತ್ಕೊಂಡು ಹೆಂಗೆ ಮಾಡ್ತೀವೋ ಅದೇ ನಮ್ಮ ಇಮ್ಮಡಿನ ಎತ್ತೋದು ಬಿಡೋದು ಎತ್ತೋದು ಬಿಡೋದು. ಏನು ಅಷ್ಟೊಂದು ಏನು ಈಸಿ ಅಲ್ಲ. ನೋಡಿದ್ರೆ ಈಸಿ ಅನಿಸುತ್ತೆ, ಮಾಡಿದ್ರೆ ಕಷ್ಟ. ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಇದು ಆಕ್ಯುಪಂಚರ್ ಅಂತಾರೆ ನೋಡಿ, ಆ ಥರ ಕೆಲಸ ಮಾಡುತ್ತೆ. ನಾವು ಯಾವಾಗಲೂ ಅಷ್ಟೇ ನಡೆಯೋವಾಗ ಚಪ್ಪಲಿ ಹಾಕ್ಕೊಂಡು ನಡೆಯೋದಕ್ಕಿಂತ ಚಪ್ಪಲಿ ಬಿಚ್ಚಿಬಿಟ್ಟು ನಡೆಯೋದು ತುಂಬ ಒಳ್ಳೆಯದು. ಏಕೆಂದರೆ ನಾವು ನಡೆಯುವಾಗ ಮಣ್ಣಲ್ಲಿರೋ ಕಲ್ಲು ಅದು ಇದು ನಮ್ಮ ಕಾಲಿಗೆ ಟಚ್ ಆಗಿ ಅಲ್ಲಿರೋ ನರಗಳನ್ನೆಲ್ಲ ಪ್ರೆಸ್ ಮಾಡುತ್ತೆ. ಊಟ ಕಂಟ್ರೋಲು ಡಾಕ್ಟ್ರ್ ಹೇಳಿರ್ತಾರೆ, ಅದು ನಿಮ್ಗೆ ಗೊತ್ತಿರುತ್ತೆ. ನೀವು ಆ ರೀತಿ ಫಾಲೋ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅವ್ರು ಹೇಳೋ ಟ್ಯಾಬ್ಲೆಟ್ಸು, ಅವ್ರು ಹೇಳೋ ಊಟ, ಅವ್ರು ಹೇಳೋ ನಿಮ್ಮ ಕೈಯಲ್ಲಾಗೋ ಎಕ್ಸಸೈಸು ಮಾಡಿಕೊಂಡು ಇದನ್ನು ಮಾಡಿಕೊಂಡು ನೋಡಿ, ಪಕ್ಕಾ ರಿಸಲ್ಟ್ ಕೊಡುತ್ತೆ. ಸುಮ್ಮನೆ ಕೂತ್ಕೊಂಡಿರ್ತೀವಿ, ಓಡಾಡೋದಕ್ಕೂ ಕಷ್ಟ ಆಗಿರುತ್ತೆ. ಅಂಥವರು ಕೂತಿರೋ ಹತ್ರನೇ ಇದನ್ನು ಆರಾಮಾಗಿ ಮಾಡ್ಕೊಬೋದು. ಕೂತಿರೋ ಹತ್ರನೇ ಸುಮ್ಮನೆ ಹಿಂಗೆ ಕಾಲೆತ್ತೋದು ಬಿಡೋದು ಕಾಲೆತ್ತೋದು ಬಿಡೋದು ಮಾಡಿದ್ರೆ ಸಾಕು. ಸುಮ್ಮನೆ ಕೂತಿರೋ ಬದಲು ಇವಾಗ ಟಿ ವಿ ನೋಡಿಕೊಂಡು ಕೂತಿರ್ತಾರೆ. ಡಯಾಬಿಟಿಕ್ ಇರೋರು ಹೊರಗಡೆ ಎಲ್ಲ ಅವರು ಓಡಾಡೋದಕ್ಕಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ನಾವು ಆರಾಮಾಗಿ ಮಾಡಿಕೊಂಡು ಸ್ವಲ್ಪನೇ ಕಡಿಮೆ ಮಾಡಿಕೊಂಡು ಶುಗರ್ನ ಖಂಡಿತ ರಿವರ್ಸ್ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ತುಂಬ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಅಂತ ಮಾಡೋದೇ ಇಲ್ಲ. ಬಟ್ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ನಾವೇ ಹೇಳೋದಿಲ್ವೇನೋ ಏನೋ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀವು ಲೈಕ್ ಕೊಟ್ಟರೆ ನಮಗೂ ಮೋಟಿವೇಟ್ ಆಗುತ್ತೆ, ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ತರ್ಬೋದು ಅಂತ ಎನ್ಕರೇಜ್ಮೆಂಟ್ ಆಗುತ್ತೆ. ರೈಸ್ ತಂದೆ ಹೋಗಿ ಅನ್ಪಾಲಿಷ್ಡ್ ರೈಸು, ಡಿಪೋ ಅಕ್ಕಿನೂ ತುಂಬ ಒಳ್ಳೆಯದು. ಅದು ಪಾಲಿಷ್ ಮಾಡಿರೋದಿಲ್ವಲ್ಲ, ಶುಗರ್ಗೆಲ್ಲ ಅದು ತುಂಬ ಒಳ್ಳೆಯದು. ರೈಸು ಅಂದರೆ ನನಗೆ ನೆನಪು ಬರ್ತಾ ಇಲ್ಲ ಅದರ ಹೆಸರು ಸಡನ್ನಾಗಿ ಹೇಳೋದಕ್ಕೆ. ಈಗ ಪಾಲಿಷ್ಡ್ ಮಾಡ್ದೇ ರೈಸ್ ಮಾರಾಟ ಮಾಡ್ತಾರೆ ನೋಡಿ, ಅದು ತುಂಬ ಒಳ್ಳೆಯದು. ಅದರ ಪಾಲಿಷ್ ಮಾಡಿರೋ ರೈಸ್ಗಿನ್ನ ಪಾಲಿಷ್ ಮಾಡದಿರೋ ರೈಸ್ ತೆಗೆದುಕೊಳ್ಬೋದು. ಈ ಥರ ಎಲ್ಲ ಸಿಗುತ್ತೆ, ಸಣ್ಣ ಅಕ್ಕಿಯಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಮಾರಾಟ ಮಾಡ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಆ ಹೆಸರು, ನನಗೆ ಸಡನ್ನಾಗಿ ನೆನಪಾಗ್ತಾ ಇಲ್ಲ. ನಂತರ ಊಟ ಕಂಟ್ರೋಲ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ರೆ ಎಲ್ಲ ಕಾಯಿಲೆನೂ ರಿವರ್ಸ್ ಮಾಡ್ಬೋದು. ಮೇಯ್ನು ನಮ್ಮ ಹೊಟ್ಟೆನ ಚೆನ್ನಾಗಿ ಇಟ್ಕೊಂಡಿರಬೇಕು, ತಲೆನ ಚೆನ್ನಾಗಿ ಇಟ್ಕೊಂಡಿರಬೇಕು. ಬೆಳಿಗ್ಗೆ ರಾಗಿ ಅಂಬಲಿ ಮಾಡಿದ್ದೆ, ನೋಡಿ ಈ ಥರ ಬಂದಿದೆ. ಇದು ಬಿರಿಯಾನಿ, ಪಲಾವು ಏನಾದರೂ ಅಂದ್ಕೊಳ್ಬೋದು. ನಾನು ರಾಗಿ ಅಂಬಲಿನೂ ಕುಡಿತೀನಿ, ರಾಗಿ ಮುದ್ದೆನೂ ತಿಂತೀನಿ, ಎಲ್ಲ ಮಾಡ್ತೀವಿ. ಬೆಳಿಗ್ಗೆ ಎದ್ದು ನಾವು ರಾಗಿ ಮುದ್ದೆನೇ ಮಾಡಿಕೊಂಡು ತಿಂತೀವಿ. ಬೆಳಿಗ್ಗೆ ನಾಷ್ಟಾಗೆ ಎಷ್ಟೊಂದು ಸತಿ ಅಂದರೆ ಬ್ರೇಕ್ಫಾಸ್ಟು ಮಾಡ್ತೀವಿ, ಇದು ಮಾಡ್ತೀವಿ, ತಿಂತೀವಿ. ಆದರೆ ಒಳ್ಳೇದು ತಿನ್ನೋಣ, ಒಳ್ಳೇದು ಮಾತಾಡೋಣ, ಅದು ನಮಗೆ ತುಂಬ ಒಳ್ಳೆಯದು. ಮೈನು ನಮ್ಮ ಮೈಂಡಲ್ಲಿರೋ ಕಸ ಎಲ್ಲ ಹೊರಟೋಗ್ಬೇಕು. ಬರ್ತಾರೆ, ಅದಕ್ಕೆ ಕೊಡಬೇಕು ಅಂತ ಇಟ್ಟಿದ್ದೀನಿ. ಬುಕ್ಸು, ಬಟ್ಟೆ ಎಲ್ಲ. ಈಗ ಹಳೆಯ ಬಟ್ಟೆ ತೆಗೆದುಕೊಳ್ಳೋರು ಸಹ ಇದ್ದಾರೆ. ಕೆ ಜಿ ಲೆಕ್ಕದಲ್ಲಿ ನಾವು ಬಟ್ಟೆ ಹಾಕಿದ್ರೆ ಹಳೆಯ ಬಟ್ಟೆನೂ ತೆಗೆದುಕೊತಾರೆ. ಆ ಥರನೂ ಇವಾಗ ಬಂದುಬಿಟ್ಟಿದೆ. ಈ ನಡುವೆ ಇಷ್ಟೊಂದು ಬಟ್ಟೆ ಇದೆ, ಕಾಣಿಸ್ತಾ ಇಲ್ಲ.
ತುಂಬ ಜನ ಬರ್ತಾರೆ ಇಲ್ಲಿ ಅನಾಥಾಶ್ರಮದವರು. ವೀಕ್ಲಿ ಬರ್ತಾರೆ. ಕಂಪಲ್ಸರಿ ವೀಕ್ಲಿ 1 ಟೈಮ್ಸ್ ಆದರೂ ಬರ್ತಾರೆ. ಮನೆ ಹತ್ರನೇ ಬಂದುಬಿಟ್ಟು ಬಾಗಿಲು ತಟ್ಟಿಬಿಟ್ಟು ಕೇಳಿಬಿಟ್ಟು ಈಸ್ಕೊಂಡು ಹೋಗ್ತಾರೆ.